ಸತ್ಯ. ಇಂಥ ಒಂದು ಸ್ಟೋರಿನ, ಇಂಥ ಒಂದು ಫಿಲಮ್ನ ಉಪೇಂದ್ರ ಸರ್ ಬಿಟ್ಬಿಡು ಬೇರೆ ಎಂಥ ದೊಡ್ಡ ಡೈರೆಕ್ಟರ್ಗೂ ಹೇಳಕ್ಕೆ ಸಾಧ್ಯನೇ ಇಲ್ಲ ಈ ಕಥೆಯನ್ನು. ಇನ್ನೊಂದು, ಈ ಫಿಲಮ್ ನೀವು ನೋಡಬೇಕು ಅಂತ ಫಿಕ್ಸ್ ಆದರೆ ಸಂಡೇ ಬರ್ತೀರಾ ಅಂದರೆ ಫ್ರೈಡೇ ಫಿಕ್ಸ್ ಆಗಿ 3 ದಿನ ಫಿಕ್ಸ್ ಆಗಿ ಮೆಂಟಲಿ ಫಿಸಿಕಲಿ ಆಮೇಲೆ ಎಲ್ಲದರಲ್ಲೂ ಫಿಕ್ಸ್ ಆಗಿಬಿಟ್ಟು ನೋಡೋಕೆ ಬರ್ತೀನಿ ಅಂತ ಹೇಳಿ ಆಮೇಲೆ ಬನ್ನಿ. ಆಮೇಲೆ ಫಿಲಮ್ ಮುಗಿದ ಮೇಲೆ ಸತ್ಯ ಸುಳ್ಳಗಿರುವ ವ್ಯತ್ಯಾಸನ ತಿಳಿರಿ, ಪೊಲಿಟಿಕ್ಸ್ಗೂ ರಿಯಲ್ ಸತ್ಯಕ್ಕಿರೋ ಒಂದು ವ್ಯತ್ಯಾಸನ ತಿಳಿರಿ. ಆಮೇಲೆ ನಿಮ್ಮನ್ಸ್ಗೆ ಹೋಗಿ ಬನ್ನಿ, ನೀವು ಕರೆಕ್ಟ್ ಆಗಿದ್ದೀರಾ ಅಂತ ರೆಡಿಯಾಗಿ ಆಮೇಲೆ ಸಿನಿಮಾ ನೋಡೋಕೆ ಬನ್ನಿ. ಅಲ್ಲ, ನಾನು ಏನು ಹೇಳ್ತಾ ಇರೋದಂದರೆ, ನೀವು ಅರ್ಥ ಆಗಬೇಕು ಅಂತ ನೋಡೋದಂದರೆ 3 ದಿನ ಮುಂಚೆ ರೆಡಿಯಾಗಿ ನಾನು UIಗೆ ಹೋಗ್ತಾ ಇದ್ದೀನಿ ಅಂತ ನೀವು ರೆಡಿ ಆಗಬೇಕಂದ್ರೆ UIಗೆ ಬೇರೆ ಯಾರ ಬಗ್ಗೆ ಟೆನ್ಷನ್ ಮಾಡಬಾರ್ದು. ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ರೋಗ ಇದೆ ಅಂತಂದರೆ ಅದರ ಬಗ್ಗೆನೇ ಯೋಚನೆ ಮಾಡಬಾರ್ದು, UI ಮಾತ್ರ ಯೋಚನೆ ಮಾಡಬೇಕು. ಅವಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. 1 ಸಲ ಅಲ್ಲ 10 ಸಲ ನೋಡಿದ್ರು ಮನ್ಸಾರ ನೋಡಿದ್ರೆ ಅರ್ಥ ಆಗುತ್ತೆ. ಅದಕ್ಕೆ ಮತ್ತೆ ನಿಮ್ಮನ್ಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ನೀವು ಕರೆಕ್ಟ್ ಆಗಿದ್ದೀರಾ ಅಂತ. ಪರ್ಫೆಕ್ಟ್ ಆದಮೇಲೆ ಮೂವಿ ನೋಡೋಕೆ ಬನ್ನಿ. ಇಲ್ಲ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಂಗೆ ಸುದೀಪ್ ಸರ್ 2025ಕ್ಕೆ ರಿಲೀಸ್ ಇದೆ. ಆದರೂ ನನಗೆ 20 ದಿನ ಕಾದಿರೋ ಫಿಲ್ಮ್ ಅಂದರೆ ನಿನ್ನೆ ನೈಟ್ವರೆಗೆ ನಿದ್ದೆ ಬಂದಿಲ್ಲ ಯಾವಾಗ ಆಗುತ್ತೆ ಅಂತ. ಅದಕ್ಕೆ ಹೊರ್ತು 100% ವರ್ಕ್ಫುಲ್ಲು ಇದು ಉಪೇಂದ್ರ ಸರ್ ಬಿಟ್ಟರೆ ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಸೀದಾ ನಿಮ್ಮನ್ಸ್ಗೆ ಹೋಗ್ತಾ ಇದ್ದೀನಿ. ನನ್ನ ಮೈಂಡ್ ಸರಿ ಇದ್ದ, ಇಲ್ಲ ನಾನು ಸರಿ ಇದ್ವಾ, ಇಲ್ಲ ಫಿಲಮ್ ಸರಿ ಇದೆಯಾ ಅಂತ. ನಾನು ಸತ್ಯನ ಸುಳ್ಳ ಅನ್ನೋ ನನಗೆ ಮೇಲೆ ನನಗೆ ಡೌಟ್ ಬರ್ತಾ ಇದೆ. ನಾಮ ಆಗ್ತಾನೆ ಇರ್ತಾರೆ, ಅವಾಗ ಹಾಕಿರೋ ನಾಮ ಯಾವತ್ತೂ ಹೋಗಲ್ಲ. ಈ ಮೂವಿಯಲ್ಲಿ 2 ಥರ ತೋರಿಸಿದ್ದಾರೆ. ಯಾರ ಹತ್ರ ದುಡ್ಡು ಇರುತ್ತೆ, ಅಧಿಕಾರ ಇರುತ್ತೆ, ಅವ್ರವ್ರ ಸ್ವಾರ್ಥಕ್ಕೋಸ್ಕರ ಜನಗಳನ್ನ ಬಳಸ್ಕೊತಾರೆ. ನಮ್ಮ ಜನಗಳಿಗೆಲ್ಲ ಇದು ಗೊತ್ತಿದ್ರು ನಾವು ದಿನ ಮತ್ತು ಸಲಹೆ ಮಾಡಿಕೊಂಡು ನೀನು ಆ ಜಾತಿ, ನೀನು ಈ ಜಾತಿ, ನಾನು ಹಿಂಗೆ ಸಪೋರ್ಟ್ ಮಾಡೋದಂತೀವಿ. ಅದಿರಬಾರ್ದು. ಯಾರ್ಯಾರಿಗೆ ಜನಗಳಿಗೆ ಸಮಸ್ಯೆಗೆ ಯಾರು ಪರಿಹಾರ ಕೊಡ್ತಾರೋ ಅದಕ್ಕೋಸ್ಕರ ನಾವು ಮೇನಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಇವ್ರು ನಮ್ಮ ಜಾತಿ ಅವ್ರಿಗೆ ತಕ್ಷಣ ಇವ್ರಿಗೆ ಓಟ್ ಹಾಕೋದು, ಅಥವಾ ಇವ್ರು ನಮ್ಮ ಕ್ಯಾಸ್ಟ್ ಅವ್ರ ತಕ್ಷಣ ಇದು ಹಾಕೋದು, ಅಲ್ಲೆಲ್ಲ ಹಿಂದೂ ಮಹಾಗಣಪತಿ ಅಂದ ತಕ್ಷಣ ಹೋಗೋದು, ಅಲ್ಲೆಲ್ಲ ಜೈ ಶ್ರೀರಾಮ್ ಅನ್ನೋದು ಜಗಳ ಆಗೋದು. ಇದರಿಂದ ನಮಗೆ ಲಾಸು. ಅಲ್ಲಿ ಒಂದು ತೋರಿಸ್ತಾರೆ ಜಗಳ ಆಗುತ್ತೆ ಅಂತ. ಆ ಜಗಳದಿಂದ ಜನಗಳಿಗೆ ಲಾಸ ಹೊರತು ಲೀಡ್ರುಗಳಿಗೆ ಏನೂ ಆಗಲ್ಲ. ಲೀಡ್ರುಗಳು ಬೇಳೆ ಬೇಯಿಸ್ಕೊತಾರೆ ಅಷ್ಟೇ. ನಮ್ಮಂಥ ಯೂತ್ಸಿಂದ, ನಮ್ಮಿಂದನೇ ಈ ದೇಶ. ನಾವು ಚೆನ್ನಾಗಿ ತೊಗೊಂಡೋದ್ರೆ ಮುಂದೆ ನಾವು ಉದ್ಧಾರ ಆಗ್ತೀವಿ. ಉಪ್ಪಿ ಸರ್ ಅಂದರು, ಈ ಸಿನಿಮಾ ನೋಡಿ ಏನು ಹೇಳ್ತಾರೆ ಅಂದರೆ ನೀವು ಈ ಮೂವಿ ನೋಡ್ಬಿಟ್ಟು ವೋಟರ್ ಕಾರ್ಡ್ ಏನೈತಲ್ಲ ಅದನ್ನೇ ಅರ್ಧ ಬಿಸಾಕ್ಬಿಡೋಣ ಅನ್ಸ್ಬಿಡ್ತು. ವೋಟರ್ ಐಡಿ ಫಸ್ಟು. ಉಪ್ಪಿ ಸರ್ ಏನಂದ್ರು ಗೊತ್ತಾ, ಈ ಮೂವಿ ನೋಡಿದ್ಮೇಲೆ 2 ಐತೆ. ಒಂದು, ಕುತ್ಕೊಂಡಾಲೆ ಕುತ್ಕೊಳ್ಳಿ, ಇಲ್ಲ ಹೋಗ್ತಾರೆ ಮುಂದೆ ಅಂದರು. ನಮಗೆ ಮನವರಿಕೆ ಆಗಿದೆ ಈ ಮೂವಿಯಿಂದ. ನಮ್ಮಿಂದ ಏನೋ ಚೇಂಜ್ ಮಾಡ್ಬೋದು. ಅದನ್ನು ಉಪ್ಪಿ ಸರ್ ತೋರಿಸಿದ್ದಾರೆ. ಅಲ್ಲಿ ಕ್ಲಿಯರಾಗಿ ಎಲ್ಲ ಗೊತ್ತಿರುತ್ತೆ ನಮಗೆ, ಯಾವ್ದು ಮಾಡಿದ್ರೆ ಕರೆಕ್ಟು, ಯಾವ್ದು ಮಾಡಿದ್ರೆ ತಪ್ಪು ಅಂತ. ಆದರೂ ನಾವು ಅಯ್ಯೋ ಅವ್ರೇನಂತಾರೆ, ಅಯ್ಯೋ ಇವ್ರೇನಂತಾರೆ ಅಂತ ಎದುರ್ಕೊಂಡೇ ಇರ್ತೀವಿ. ಹಂಗೆ ಇರಬಾರ್ದು. ನಾವು ಕೇರ್ ಮಾಡಬಾರ್ದು, ಜೀವನದಲ್ಲಿ ನುಗ್ಗಬೇಕು. ಉಪ್ಪಿ ಸರ್ದು ಮೂವಿ ಹೆಂಗಿರುತ್ತೆ ಅಂದರೆ ಕ್ಲಿಯರ್ ಕಟ್ಟಾಗಿರುತ್ತೆ. ಇವಾಗ ಭಾಳ ಜನ ಈ ಮೂವಿ ನೋಡಿದ್ಮೇಲೆ ಫ್ಯಾಮಿಲಿ ಐಡಿಯಾಸ್ ಬರಬಾರ್ದು ಅದಿದು ಅಂತಾರೆ. ಏನು ಸರ್, ವೆಬ್ ಸೀರೀಸ್ ನೋಡ್ತೀರಾ, ಅದಿದ್ದು ನೋಡ್ತೀರಾ, ಅದರಲ್ಲೆಲ್ಲ ನಿಮಗೇನು ಗೊತ್ತಿಲ್ವಾ? ಸಣ್ಣ ಮಕ್ಕಳಿಗಿಂತ